ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಸಂಚಿತಾಸ್ ಫ್ಯಾಮಿಲೀಸ್ ಚಾನಲ್. ಆ್ಯಂಡ್ ಇವತ್ತು ನಾವು ನಿಮ್ಗೆಲ್ಲರಿಗೂ ಜಪಾನ್ ಕರ್ಕೊಂಡು ಹೋಗ್ತಾ ಇದ್ವಿ. ಜಪಾನ್ ಅಂದರೆ ಜಪಾನ್ ದೇಶಕ್ಕಲ್ಲ, ಬೆಂಗಳೂರಲ್ಲಿ ನಡೀತಾ ಇರೋ ಜಪಾನ್ ಹಬ್ಬ. ಹೌದು, ಪ್ರತಿ ವರ್ಷ 2021 ಐ ಗೆಸ್ ಬೆಂಗಳೂರಲ್ಲಿ ಜಪಾನ್ ಹಬ್ಬ ಅಂತ ನಡೆಯುತ್ತೆ. ಇಲ್ಲಿ ಜಪಾನ್ ಕಲ್ಚರ್ ಆಗಲಿ, ಅವರ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಆಗಲಿ, ಅವರ ಒಂದು ಟೆಕ್ನಾಲಜಿ ಆಗಲಿ, ಟೋಟಲ್ ಆಗಿ ಜಪಾನ್ ಬಗ್ಗೆ ಒಂದು ಸಣ್ಣ ಫ್ಲೀ ಥರ ನಡೆಯುತ್ತೆ. ಸೊ ಇಲ್ಲಿ ನಾವು ಅವರ ಪ್ರತಿಯೊಂದು ವಿಷಯಗಳನ್ನೂ ತಿಳ್ಕೊಳ್ಬೋದು. ನಾನು ಕೂಡ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇರೋದು, ಬಟ್ ತುಂಬ ಚೆನ್ನಾಗಿತ್ತು. ಸೊ ನಾವಲ್ಲಿ ಏನೆಲ್ಲ ಮಾಡಿದ್ವಿ, ಏನೆಲ್ಲ ನೋಡಿದ್ವಿ ಅನ್ನೋದನ್ನು ತಿಳಿಸ್ತಾ ಇದ್ದೀವಿ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ಗೆ ಬಂದಿದ್ದರೆ ಮರಿದಿರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಕಂಪ್ಲೀಟಾಗಿ ವಾಚ್ ಮಾಡಿ. ಎಂಟೈರ್ ವೆನ್ಯೂನ ಆರಿಗಮಿಯಲ್ಲಿ ಅಲ್ಲಲ್ಲಿ ಲೈಕ್ ಅರೇಂಜ್ಮೆಂಟ್ಸ್ ಮಾಡಿದರು, ಡೆಕೋರ್ ಮಾಡಿದರು. ನಿಮ್ಗೆ ಗೊತ್ತಿದೆ ಅಲ್ಲ, ಅವ್ರು ತುಂಬ ಚೆನ್ನಾಗಿ ಆರಿಗಮಿ ಪ್ರಾಡಕ್ಟ್ಸ್ ಮಾಡ್ತಾರೆ ಅಂತ. ಅಲ್ಲೊಂದು ಸೆಷನ್ ಕೂಡ ಆಯಿತು ನಮಗೆ. ಎಲ್ಲರಿಗೂ ಚಿಕ್ಕವರಿಂದ ದೊಡ್ಡವರವರೆಗೂ, ವಯಸ್ಸಾಗಿರೋರು ಕೂಡ ಆರಿಗಮಿ ಕಲಿತಾ ಇದ್ರು. ಆ್ಯಂಡ್ ಆ್ಯನಿಮೇಸ್ ಮತ್ತು ಅವರ ಒಂದು ಪಿಕ್ಚರ್ಸ್, ಡ್ರಾಯಿಂಗ್ಸು ಬಹಳನೇ ಚೆನ್ನಾಗಿತ್ತು. ಸೊ ಪ್ರತಿಯೊಂದು ಸಂಚಿತ ಅಂತೂ ತುಂಬ ಎಕ್ಸೈಟೆಡ್ ಇದ್ರು. ಅವಳ ಪಿಕ್ಚರ್ಸ್ ತುಂಬ ಜನ ತೊಗೊಳ್ತಾ ಇದ್ರು. ಆ್ಯಂಡ್ ಅವಳ ಪರ್ಚೇಸ್, ಅವಳ ಒಂದು ಕಲೆಕ್ಷನ್ಸ್ ಅಂತೂ ಸೂಪರ್. ಬಿಲ್ ನೋಡಿ, ಒಂದು ಟೀ ಶರ್ಟ್ ತೊಗೊಂಡಿದ್ದಾಳೆ. ಅದು ಬಂದು ಟೋಟಲಿ ಒಂದು ಗೋಸ್ಟ್ದು. ಲೈಕ್ ಅವಳಿಗೆ ಇಂಥ ಆರ್ಟ್ಸ್ ಕ್ರಾಫ್ಟ್ಸ್ ಅಂದರೆ ಬಹಳ ಇಷ್ಟ. ಸೊ ಇನ್ನು ಏನೇನೆಲ್ಲ ಇದೆ ಅಂತ ತೋರಿಸ್ತಾನೆ ಬನ್ನಿ. Smile. Come back. Yeah, I'll send them. With the Diluc? Okay. Five on there. ಸೊ ಪ್ರತಿಯೊಬ್ಬರು ಇಲ್ಲಿ ಒಂದಲ್ಲ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಪ್ರತಿಯೊಂದು ವಯಸ್ಸಿನ ಮಕ್ಕಳಿಗೂ, ವಯಸ್ಸಿನವ್ರಿಗೂ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ, ವಯಸ್ಸಾಗಿರೋರ್ಗೂ ಕೂಡ ಅಷ್ಟೇ ತುಂಬ ಎಂಗೇಜ್ಡ್ ಆಗಿಟ್ಟಿದ್ರು ಎಂಟೈರ್ ಈವೆಂಟು. ಆ ರೀತಿ ಅರೇಂಜ್ ಮಾಡಿದರು. ಸೊ ಇಂಥ ಏಜ್ ಗ್ರೂಪ್ ಅವರೇ ಹೋಗಬೇಕು ಅನ್ನೋದೇನಿಲ್ಲ, ಪ್ರತಿಯೊಬ್ಬರು ಕೂಡ ವಿಸಿಟ್ ಮಾಡುವಂಥದ್ದು. ಎಸ್ಪೆಷಲಿ ಫುಡ್ ಅಂತೂ ಯಾರು ಫುಡ್ ಇದ್ದಾರೋ ಅವ್ರಿಗೆ ಜಪಾನ್ನಲ್ಲಿರೋ ಸಿಗೋ ಎಲ್ಲ ಥರದ್ದು ಫುಡ್ ಕೂಡ ಸಿಗ್ತಾಯಿತ್ತು. ಆ ಥರ ಅರೇಂಜ್ಮೆಂಟ್ ಮಾಡಿದರು. ಸೊ ಇವರು ಜಪಾನ್ ಇನ್ಫ್ಲುಯೆನ್ಸರ್ಸ್. ಆ್ಯಂಡ್ ಸಂಚಿತಾ ಅವಳಿಗೆ ಅವ್ರ ಜೊತೆ ಫೋಟೋ ತೊಗೊಳ್ಳೇಬೇಕು ಅಂತ. ಸೊ ನಾವೆಲ್ಲ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಹೀಗಿತ್ತು. ಆ್ಯಂಡ್ ಈವನ್ ಶಿ ಲೈಕ್ಡ್. ಇಂಥವೆಲ್ಲ ಅವಳು ನೋಡಬೇಕು, ತಿಳ್ಕೊಳ್ಬೇಕು ಅನ್ನೋದೇ ನನ್ನ ಒಂದು ಆಸೆ. ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅಂತೂ ಫೇಮಸ್, ಎಲ್ಲರಿಗೂ ಗೊತ್ತು. ಆ್ಯಂಡ್ ಕ್ರೌಡ್ ತುಂಬಾ ಇತ್ತು. ನಾನು ಆನ್ಲೈನ್ ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡಿದ್ದೆ. ಸೊ ಅಲ್ಲೇ ಒಂದು ಜಪಾನ್ ಏರ್ಲೈನ್ಸ್ ಅವರು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೆಲ್ಲ ಪೈಲಟ್ ಡ್ರೆಸ್ಸಿಂಗೆಲ್ಲ ಹಾಕಿ ಒಂದು ಫೋಟೋ ಶೂಟ್ ಮಾಡಿಸ್ತಾಯಿದ್ರು. ಆ್ಯಂಡ್ ಅವ್ರು ಕೇಳಿದ್ರು ಸಂಚಿತಾ ಮಾಡ್ತಾಳ ಅಂತ. ದೆನ್ ಅವಳು ಮಾಡ್ತೀನಿ ಅಂದ್ಲು. ಸೊ ಅವಳಿಗೊಂದು ಪೈಲಟ್ ಡ್ರೆಸ್ ಹಾಕಿ ಒಂದು ಫೋಟೋ ಸೆಷನ್ ನಡೀತು. ಸಿಕ್ಕಾಪಟ್ಟೆ ಗೇಮ್ಸ್ ಇತ್ತು. ಆ್ಯಂಡ್ ಗೇಮ್ಸ್ ಎಲ್ಲ ತುಂಬ ಯೂನೀಕ್ ಆಗಿತ್ತು. ಆ್ಯಂಡ್ ಆ ಗೇಮ್ಸ್ ಗೆದ್ದಾಗ ಸಿಗೋ ಗಿಫ್ಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಗಿಫ್ಟ್ಸ್ಗೋಸ್ಕರನೇ ಅರ್ಧ ಸರಿ ಆದರೂ ಗೇಮ್ಸ್ ಆಡೋಣ ಅನ್ನಿಸ್ತಾ ಇತ್ತು. ಆ್ಯಂಡ್ ಇದು ಫುಡ್ ಕೋರ್ಟು. ಟ್ರಸ್ಟ್ ಮೀ, ನಮ್ಗೆ ಏನೂ ಸಿಗಲಿಲ್ಲ, ಅಷ್ಟು ಕ್ರೌಡ್ ಇತ್ತು. ಫೈನಲಿ ನಾವು ಬರೀ ಫ್ರೂಟ್ ಸ್ಯಾಲಡ್ಸ್ ತೊಗೊಂಡು ಬಂದ್ವಿ. ಆ್ಯಂಡ್ ಇಟ್ ಈಸ್ ಒನ್ ಡೇ ಫೆಸ್ಟ್. ಸೊ ಆ ಒನ್ ಡೇಲಿ ಬಹಳ ಜನ, ನಾನು ಕಂಪ್ಯಾರಿಟಿವ್ಲಿ ಇಷ್ಟು ವರ್ಷದಲ್ಲಿ ನಾನು ವೀಡಿಯೋಸ್ ಎಲ್ಲ ನೋಡಿದ್ರೆ ಈ ವರ್ಷನೇ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ದೊಡ್ಡದಾಗಿ ಮಾಡಿರೋದು ಅನಿಸುತ್ತೆ. ಆ್ಯಂಡ್ ಕ್ರೌಡ್ ಕೂಡ ಹಾಗೆ ಇತ್ತು. ಆ್ಯಂಡ್ ಈ ಒಂದು ಗೇಮು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಈ ಗೇಮಲ್ಲಿ ಅವಳಿಗೆ ಸ್ವಲ್ಪ ಗಿಫ್ಟ್ಸು ಎಲ್ಲ ನಾವು ಕೂಡ ವಿನ್ ಆದ್ವಿ. ದಟ್ ವಾಸ್ ಸೋ ಎಕ್ಸೈಟಿಂಗ್. Folded one you pick. Just you shake. Folded one you pick. Give to her. Okay. It's a fourth prize. Okay. Pick a sticker. Fourth prize. No, I paid one more time. Okay. I'm just taking this. Please, take any stand. Whichever you want. Small. How does it work? She got third prize. Ring this. Third prize. No, I got first prize. No, here. Third prize. Yeah. Mama got third prize. You can choose on behalf of me. Okay. Yeah, you choose which one you want. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಜಪಾನ್ ಕ್ಯಾಲಿಗ್ರಫಿ ಅಂದರೆ ಅವರ ಒಂದು ಲಿಪಿಯಲ್ಲಿ ಕೆಲವೊಂದು ಲಕ್ಕಿ ವರ್ಡ್ಸ್ ಅಥವಾ ನೇಮ್ಸು ಅವರು ಒಂದು ಕಾರ್ಡಲ್ಲಿ ಬರಿತಾ ಇದ್ರು. ಸೊ ನಾನು ಕೂಡ ಅದೇನೋ ತಂಜಾಕು ಅಂತ ನಮ್ಗೆ ಅದನ್ನು
ಸೊ ಅದರಲ್ಲಿ ಲೈಕ್ ಕೆಲವೊಂದು ವರ್ಡ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಲಕ್, ಸಕ್ಸಸ್ಸು, ಕುಬೇರ, ಹೆಸರು, ಆ ಥರ ತುಂಬಾ ಹೆಸರನ್ನ ತುಂಬ ವರ್ಡ್ಸ್ನ ಅವರ ಒಂದು ಲ್ಯಾಂಗ್ವೇಜಲ್ಲಿ ಒಂದು ಕಾರ್ಡಲ್ಲಿ ಬರ್ದು ಕೊಡ್ತಾಯಿದ್ರು. ಸೊ ನಾನು ಕೂಡ ನನ್ನ ಸಂಚಿತ ಹೆಸರು ದೆನ್ ನನಗೆ ಬೇಕಾಗಿರೋ ಕೆಲವೊಂದು ವರ್ಡ್ಸ್ ಬರೆಸ್ಕೊಳ್ತಾ ಇದ್ದೆ. ಇದು ಆಲ್ ದೀಸ್ ಆರ್ ಯೂನಿಕ್ ಎಕ್ಸ್ಪೀರಿಯನ್ಸ್, ನಮಗೂ ಕೂಡ ಹೊಸದಾಗಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು ಆ್ಯಂಡ್ ಆ್ಯನಿಮೆ ರ್ಯಾಂಪ್ ವಾಕ್ ಇತ್ತು. ಆ್ಯಂಡ್ ಈವ್ನಿಂಗ್ ಅಂತೂ ಗುರುಕಿರಣ್ ಮತ್ತು ಹಲವಾರು ಜಾಪನೀಸ್ ಇನ್ಸ್ಟ್ರೂಮೆಂಟ್ ಮತ್ತು ಒಂದು ಕಾನ್ಸರ್ಟ್ ಥರನೇ ಅರೇಂಜ್ ಮಾಡಿರೋದು ಬಹಳ ಚೆನ್ನಾಗಿತ್ತು. ಇಟ್ ವಾಸ್ ನೈಟ್ ಟು ರಿಮೆಂಬರ್. ಬಟ್ ದ ಥಿಂಗ್ ಈಸ್ ಇವರ ಒಂದು ಪ್ರಾಡಕ್ಟ್ಸ್ ಎಲ್ಲ ಬಹಳ ಕಾಸ್ಟ್ಲಿ. ಸಿಂಗಲ್ ಪೆಂಡೆಂಟ್ ನನಗೆ ಒಂದು 2000 rupees ಪ್ಲಸ್ ಕಾಸ್ಟ್ ಆಯಿತು. ಬಟ್ ಇಟ್ ವಾಸ್ ವೆರಿ ಯೂನಿಕ್. ಆ್ಯಂಡ್ ಈ ಒಂದು ಡಾಲ್ಸ್ ಎಲ್ಲ ನೀವೇನು ನೋಡ್ತಿದ್ದೀರಾ, ಜಾಪನೀಸ್ ಡಾಲ್ಸ್, ಇಟ್ ಆಲ್ ವೆರಿ ಕಾಸ್ಟ್ಲಿ. ಬಟ್ ಆರ್ಟ್ನ ಇಷ್ಟಪಡೋರು, ಕಲೆಕ್ಟ್ ಮಾಡೋರಿಗೆಲ್ಲ ಇದು ತುಂಬಾ ಇಷ್ಟಪಟ್ಟು ತೊಗೊಳ್ತಾರೆ. ತುಂಬಾ ಚೆನ್ನಾಗಿತ್ತು. ಸೊ ಫೈನಲಿ ಸುತ್ತಾಡಿ ಬಹಳನೇ ಟಯರ್ಡ್ ಆಗಿತ್ತು. ಆ್ಯಂಡ್ ಫುಡ್ ಅಂತೂ ನಮಗೇನೂ ಸಿಗಲಿಲ್ಲ. ಸೊ ಫೈನಲಿ ನಾನು ಫ್ರೂಟ್ ಸ್ಯಾಲಡ್ ತೊಗೊಂಡು ಅವಳಿಗೊಂದು ಜ್ಯೂಸ್ ಕೊಡಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಫುಡ್ ಕೋರ್ಟ್ ಕಡೆಗೆ ಮತ್ತೆ ಬಂದ್ವಿ. ಸೊ ಸ್ವಲ್ಪ ಸ್ನ್ಯಾಕ್ಸ್ ಲೈಕ್ ಫ್ರೂಟ್ಸ್ ತೊಗೊಂಡು ಲೈಕ್ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿಕೊಂಡು ಚೆಕ್ ಮಾಡ್ತಾಯಿದ್ದೆ ಏನೇನೆಲ್ಲ ಅವಳ ಒಂದು ಶಾಪಿಂಗ್ ಆಗಿದೆ ಇಲ್ಲಿ ತನಕ ಅಂತ. ಆ್ಯಂಡ್ ಈ ಯೂನಿಕಾರ್ನ್ ಅಂತ ಅವಳ ಫೇವ್ರೆಟ್, ಲೈಕ್ ಆರಿಗಮಿ ಕೈಂಡು ಪೇಪರಲ್ಲಿ ಮಾಡಿರೋದು ತುಂಬಾ ಚೆನ್ನಾಗಿದೆ, ತುಂಬ ಯೂನಿಕ್ ಆಗಿತ್ತು. ಆ್ಯಂಡ್ ಆ್ಯಸ್ ಐ ಸೆಡ್ ಇಟ್ ವಾಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ಬೈಯಿಂಗ್ ಇಟ್. ಆ್ಯಂಡ್ ಕಲೆಕ್ಟಬಲ್ಸ್ ಯಾರಿಗೆ ತುಂಬ ಕಲೆಕ್ಟ್ ಮಾಡೋಕ್ಕೆ ಇಷ್ಟ ಇರುತ್ತೆ ಇಂಥದ್ದೆಲ್ಲ ತುಂಬಾ ಇಷ್ಟಪಟ್ಟು ತೊಗೊಳ್ತಾರೆ. ಬಟ್ ಇಟ್ ವಾಸ್ ಟೋಟಲಿ ಫನ್ ಆ್ಯಂಡ್ ಯೆಸ್ ರಿಯಲಿ ಲವ್ ಇಟ್. You should be healthy, right? You should be strong enough to roam. Come. Just look for the red. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಗೇಮಿಂಗ್ ಸೆಂಟರ್. ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ನಿಜವಾಗ್ಲೂ ಜನಗಳಿಗೆ ಗೇಮ್ಸ್ ಅಂದರೆ ಅಷ್ಟು ಹುಚ್ಚ. ನನ್ನ ಮಗಳು ಏನಕ್ಕೆ ಅಷ್ಟು ಗೇಮ್ಸ್ ಬಗ್ಗೆ ಒಲವು, ಏನಕ್ಕೆ ಅಷ್ಟು ಗೇಮ್ ಆಡ್ತಾಳೆ ಅಂತ ನನಗೆ ಗೊತ್ತಾಯಿತು. ಇಲ್ಲಿ ವಯಸ್ಸಿಗೆ ಲಿಮಿಟೇಷನ್ ಇಲ್ಲ. ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗಿರೋರ ತನಕ ಗೇಮ್ಸ್ ಮೇಲೆ ಅಷ್ಟು ಹುಚ್ಚರಾಗಿದ್ದಾರೆ. ಆ್ಯಂಡ್ ಇಟ್ ಇಸ್ ಒಂದು 2 ನಿಮಿಷ ನಿಂತ್ಕೊಂಡು ನೋಡಿದ್ರೆ ನೀವು ಕೂಡ ಅಡಿಕ್ಟ್ ಆಗಿಬಿಡ್ತೀರ, ಆ ರೀತಿ ಇತ್ತು. ಅದಾದಮೇಲೆ ನೆಕ್ಸ್ಟ್ ಸೆಷನ್ ನಾವು ಹೋದ್ವಿ. ಆ್ಯಕ್ಚುಲಿ ಜಾಪನೀಸ್ ಡ್ರೆಸ್ ಹಾಕೋಕ್ಕೆ ಅಂತ ಲೈಕ್ ಹಾಕಿ ಅವಳಿಗೆ ಒಂದು ಫೋಟೋ ಸೆಷನ್ ಮಾಡೋಣ ಅಂತ ಹೋಗಿದ್ದು. ಬಟ್ ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೆ, ನಂಗೆ ಸಿಗಲಿಲ್ಲ. ಕೊನೆಗೆ ಎಲ್ಲಿದೆ ಆ ಬ್ಲಾಕ್ ಅಂತ ಮ್ಯಾಪ್ ನೋಡ್ಕೊಂಡು ಹೋದಾಗ ಫೈನಲಿ ವಿ ಗಾಟ್ ಇಟ್. ಬಟ್ ಆವಾಗ ಅಲ್ಲಿ ಸಂಚಿತಾಗೆ ಟಿಕೆಟ್ಸ್ ಇರಲಿಲ್ಲ, ಸೊ ಸೋಲ್ಡ್ ಔಟ್ ಆಗಿತ್ತು. ಬಟ್ ಯಾರೋ ಒಬ್ಬ ವಾಲಂಟಿಯರ್ ಅವಳನ್ನ ನೋಡಿ ಲೈಕ್ ಹಿ ಮೇಡ್ ಅಸ್ ಟು ವೇಟ್ ಆ್ಯಂಡ್ ಹೇಗೋ ಒಂದು ಕಾಸ್ಟ್ಯೂಮ್ ಹಾಕೋಕ್ಕೆ ಬಿಟ್ಟ, ಇನ್ನೆಲ್ಲರನ್ನೂ ವಾಪಸ್ ಕಳಿಸ್ಬಿಟ್ಟ. ಬಟ್ ಐ ಶುಡ್ ಥ್ಯಾಂಕ್ ದಟ್ ಪರ್ಸನ್. ಫೈನಲಿ ಐ ಕುಡ್ ಮೇಕ್ ಹರ್ ವೇರ್ ದಿಸ್ ಆ್ಯಂಡ್ ಟೇಕ್ ಅ ಫೋಟೋ. ಒಂಥರ ಲೈಕ್ ಒಂದು ಮೆಮೊರಿ ಥರ ಇದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪೀಪಲ್ ಓವರ್ ದೇರ್ ಎಷ್ಟು ಚೆನ್ನಾಗಿ ಗ್ರೀಟ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಎಂಕರೇಜ್ ಮಾಡ್ತಾರೆ ಅಂದರೆ ವಿ ರಿಯಲಿ ಲವ್ಡ್ ಇಟ್. ಆ್ಯಂಡ್ ಅವರ ಒಂದು ಬಿಹೇವಿಯರಲ್ಲೇ ಅವ್ರ ಕಲ್ಚರ್, ಅವ್ರು ಹೇಗೆ ಬೆಳೆದು ಬರ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಈ ರೀತಿ ಒಂದು ಕಲ್ಚರ್ನ ಅಡಾಪ್ಟ್ ಮಾಡ್ಕೊಳ್ಬೇಕು. ನಮ್ಮ ಕಲ್ಚರ್ ಜೊತೆಗೆ ಹೊರಗಿಂದು ಕಲ್ಚರ್ ಕೆಲವೊಂದು ತಿಳ್ಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಎಸ್, ಇದು ನಮ್ಮ ಫೋಟೋ ಸೆಷನ್ ಸಂಚಿತಾದು. ಸೊ ಈ ರೀತಿ ಡ್ರೆಸ್ಸಿಂಗ್ನ ಯುಕಾತ ಅಂತ ಏನೋ ಕರೀತಾರೆ. ಸೊ ಇಟ್ ವಾಸ್ ಫನ್ ಆ್ಯಂಡ್ ಅವಳಿಗೂ ಇಷ್ಟ ಆಯಿತು. ಡ್ರೆಸ್ ಎಲ್ಲ ಮಾಡಿಕೊಂಡು ಕೆಲವೊಂದು ಫೋಟೋ ಸೆಷನ್ಸ್ ಎಲ್ಲ ಮಾಡಿ ನಾವು ಬಂದ್ವಿ.
Move. Go. You can do Gino, I'll take Yeah, picture. okay. So one video I'll just take. Hold tight, hold tight. ಇದು ಪೂರಾ ಗೇಮಿಂಗ್ ಸೆಕ್ಷನ್. ಮೂವ್. ಅವಳು ಮನಸ್ಸೆಲ್ಲ ಗೇಮ್ ಆಡಬೇಕು ಅಂತ. ಆದರೆ ನನಗೆ ತಲೆ ಗೊತ್ತಿಲ್ಲ, ಗೊತ್ತಿಲ್ಲ. ಅವ್ರ ಅಪ್ಪ ಇದ್ದಿದ್ರೆ ಅಟ್ಲೀಸ್ಟ್ ಏನೋ ಒಂದು ಆಡ್ಸೋರು, ಬಟ್ ನಂಗೆ ಏನೋ ಗೊತ್ತಿಲ್ಲದಿರ ನಾನು ಹೋಗಿ ಏನು ಮಾಡಲಿ. ಆ್ಯಂಡ್ ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಂಜಾರಿದೆ. ಸೊ ದಟ್ಸ್ ವೈ ನಾವು ಕೂಡ ಇಂಥ ಒಂದು ಟ್ರೆಂಡನ್ನು ಕಲಿತ್ರೆ ನಮ್ಮ ಮಕ್ಕಳಿಗೆ ಯೂಸ್ ಆಗುತ್ತೆ. ಸೊ ನಾವು ಕೂಡ ಎಕ್ಸ್ಪ್ಲೋರ್ ಮಾಡ್ತಾ ಇರಬೇಕು ಬೀಯಿಂಗ್ ಎ ಪೇರೆಂಟ್. ಯಾಕಂದರೆ ನಮ್ಮ ಜನ್ರೇಷನ್ ಮಕ್ಕಳು ನಮಗಿಂತ ಎಷ್ಟೋ ಫಾರ್ವರ್ಡ್ ಇದ್ದಾರೆ. ಸೊ ಅವ್ರಿಗೆ ನಾವು ಏನಾದ್ರು ತಿಳಿಸ್ಬೇಕಂದ್ರೆ ನಾವು ತಿಳಿದಿರಬೇಕು. ಇದು ಟ್ರೆಡಿಷ್ನಲ್ ಟೀ ಮೇಕಿಂಗ್ ಸೆಷನ್. ಆ್ಯಂಡ್ ಫೈನಲಿ ಅವ್ರ ಅಪ್ಪನಿಗೆ ಡೆಫಿನೆಟಾಗಿ ಎಲ್ಲೋದ್ರೂ ಅವ್ರು ಶಾಪಿಂಗ್ ಮಾಡ್ತಾಳೆ. ಆ್ಯಂಡ್ ನಾನು ಆಗಲೇ ಹೇಳ್ದೆ ಅಲ್ಲ, ಲೈಕ್ ಆರಿಗಮಿ, ದಿಸ್ ಇಸ್ ದ ಸೆಷನ್. ನೋಡಿ ಅಲ್ಲಿ ಪ್ರತಿಯೊಂದು ಏಜ್ ಗ್ರೂಪ್ ಅವ್ರು ಕೂಡ ಆರಿಗಮಿ ಮಾಡ್ತಾ ಇದ್ದಾರೆ. ಸಿನ್ಸ್ ವಿ ವೇರ್ ಲೈಕ್ ಐ ವಾಸ್ ವೆರಿ ಟಯರ್ಡ್ ಆ್ಯಂಡ್ ನನಗೆ ಲೋಕ್ ಕುತ್ಕೊಂಡು ಮಾಡೋ ಪೇಷನ್ಸ್ ಎಲ್ಲ ಅವ್ಳನ್ನ ಕರ್ಕೊಂಡು ಬಂದ್ಬಿಟ್ಟೆ. ಆ್ಯಂಡ್ ಅದ್ರ ಜೊತೆಗೆ ಅವ್ಳ ಫೇವ್ರೆಟ್ ಕ್ಯಾಟ್ ಜೊತೆಲ್ಲ ಪಿಕ್ಚರ್ ತೊಗೊಂಡ್ಲು. ಅದಾದಮೇಲೆ ಇಲ್ಲಿ ಬಂದುಬಿಟ್ಟು ಕೆಲವೊಂದು ವಿಶ್ ಮಾಡಿಬಿಟ್ಟು ಬ್ಯಾಂಬೂ ಟ್ರೀಗೆ ಹ್ಯಾಂಗ್ ಮಾಡಿದ್ದಾರೆ. ಇಟ್ಸ್ ಸಮಥಿಂಗ್ ಲೈಕ್ ದೇರ್ ಟ್ರೆಡಿಷನ್, ಬಿಲೀಫ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರಲ್ಲ, ಸೊ ಆ ರೀತಿ ಒಂದು ಪ್ಲೇಸ್. ಸೊ ಇನ್ನು ಉಳಿದ ಆ್ಯಂಡ್ ಫೈನಲಿ ನಿಮ್ಗೆ ಗೊತ್ತಿರೋಂಗೆ ಜಪಾನಲ್ಲಿ ಸ್ಟ್ಯಾಂಪ್ಸ್ ಫೇಮಸ್. ಅಲ್ಲಿ ಕೆಲವೊಂದು ಊರುಗಳ ಹೆಸರು ಹಾಕಿ ನಮಗೊಂದು ಪಾಸ್ಪೋರ್ಟ್ ಥರ ಕೊಟ್ಟಿದ್ರು. ಅದರಲ್ಲಿ ನಾವು ಪ್ರತಿಯೊಂದು ಸ್ಟ್ಯಾಂಪ್ಸ್ ಹಾಕ್ಕೊಳ್ಬೇಕು. ಅವಾಗ ನಾವೆಲ್ಲ ವಿಸಿಟ್ ಮಾಡಿದ್ದೀವಿ ಅಂತ ಅರ್ಥ. ಅದನ್ನು ಮುಗಿಸ್ಕೊಂಡು ಸೊ ಒಂದು ರೌಂಡ್ ಹಾಕಿ ಫೈನಲಿ ನಮ್ಮದು ಸ್ಟ್ಯಾಂಪ್ಸ್ ಎಲ್ಲ ಆಯಿತು. ಯಾವ ಎಲ್ಲ ಸ್ಟೇಷನ್ ಸ್ಟ್ಯಾಂಪ್ಸು ಕಲೆಕ್ಷನ್ ಆಗಿ ಇನ್ನೇನು ಲೈಕ್ ವಿ ಜಸ್ಟ್ ಲೆಫ್ಟ್ ದಟ್ ಪ್ಲೇಸ್ ಆ್ಯಂಡ್ ಎಂಟ್ರಿ. ಅಲ್ಲಿ ಬರೋ ವರ್ಷ ಯಾರೂ ಮಿಸ್ ಮಾಡಬೇಡಿ. ಜಪಾನ್ ಹಬ್ಬ ಎವ್ರಿ ಇಯರ್ ಡಿಸೆಂಬರ್ ಜಾನಲ್ಲಿ ನಡೆಯುತ್ತೆ. ಮಿಸ್ ಮಾಡ್ದಿರ ಅಟೆಂಡ್ ಮಾಡಿ. ನಿಮಗೊಂದು ಡಿಫ್ರೆಂಟ್ ಕಲ್ಚರ್ ಎಕ್ಸ್ಪೀರಿಯನ್ಸ್ ಅಂತೂ ಸಿಗುತ್ತೆ. ಆ್ಯಂಡ್ ನೀವು ಡಿಸಪಾಯಿಂಟ್ ಅಂತೂ ಆಗೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಹೊಸದು ತಿಳಿದಷ್ಟು ನಮಗೂ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ನಮ್ಮ ಮಕ್ಕಳಿಗೂ ಕೂಡ ಇಂಥ ಎಕ್ಸ್ಪೋಜರ್ ಎಲ್ಲ ಬೇಕಿದೆ. Okay, finally, how was this Sanchita Japan Habba? Good. I went to Japan. Soon Yes, all of us will be and upon you. I take pictures of Move few it, of move. the animals here Huh. and cartoons. Okay, did you shop? Yes, Shop more? yes, a lot. A lot. And it's a banana one. Wow, super. It's a fake one. White fisher, It's made move to out of E6. paper. Yeah, but good, no? Yeah. So finally, Also, you also have yeah, the E6. ಮುಗೀತು ನಮ್ಮ ಒಂದು ಜಪಾನ್ ಹಬ್ಬ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಇದು ಮಸ್ಟ್ ವಿಸಿಟ್ ನೆಕ್ಸ್ಟ್ ಇಯರ್. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರೋ ಯು ಹ್ಯಾವ್ ಟು ಕಮ್ ಹಿಯರ್. ಇಟ್ಸ್ ವೆರಿ ವೆರಿ ಗುಡ್. ಆ್ಯಂಡ್ ಜಪಾನ್ ಕಲ್ಚರ್ ಅದೇನೇನು ನಡೆಯುತ್ತೆ ಒಂದು ಟೂರ್. We have Finally? food thrown in the Finally, water. You are don't frozen. forget to like You are and the last subscribe, piece comment near and the king. share. Go. Bye. See you next year, Japan 2026. Once the assassination I is don't. king, it's all over. ಸೊ ಫೈನಲಿ ನಮ್ಮ ಒಂದು ಜಪಾನ್ 2025 ಹಬ್ಬ ಮುಗೀತು. ಬಟ್ ನಾವು ಬರ್ತಾ ಇದ್ದೇವೆ ಬಿಕಾಸ್ ವಿ ಕೇಮ್ ಅರ್ಲಿ ಮಾರ್ನಿಂಗ್. ಅಂದರೆ ಆಲ್ಮೋಸ್ಟ್ ಬೇಗನೆ ಬಂದ್ವಿ. ಬಟ್ ಇಟ್ ವಾಸ್ ವೆರಿ ಗುಡ್, ವೆರಿ ಗುಡ್. ಮಸ್ಟ್ ಸಿ. Now we are going to KFC. ತುಂಬ ಬಿಸಿಲಿದೆ, ಆದರೆ ತುಂಬ ಚೆನ್ನಾಗಿದೆ. ಲೈಕ್ ಎಸ್, ಯು ಹ್ಯಾವ್ ಟು ವಿಸಿಟ್ ದಿಸ್. ಒನ್ಸ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. Yes, we need a experience. And don't forget, I'm going to KFC now. ಆ್ಯಂಡ್ ಎಸ್ ಮರ್ತಿದ್ದೆ, ಈವ್ನಿಂಗ್ ಕಾನ್ಸರ್ಟ್ಸ್ ಎಲ್ಲ ಇತ್ತು ಅಂತ ಹೇಳ್ದಲ್ಲ. ಲೈಕ್ ಎಸ್, ಬಹಳ ಜನ ಮ್ಯೂಸಿಷಿಯನ್, ಸಿಂಗರ್ಸ್ ಫ್ರಮ್ ಜಪಾನ್ ಆ್ಯಂಡ್ ಜಪಾನಿಂದ ಬಹಳ ಜನ ಸೆಲೆಬ್ರಿಟೀಸ್ ಎಲ್ಲರೂ ಬಂದಿದ್ದರು. ಸೊ ಒಳ್ಳೆ ಕಾನ್ಸರ್ಟ್ ನಡೀತು. ಆ್ಯಂಡ್ ಇದು ಈ ಗ್ಲಿಮ್ಸ್ ನಾನು ಹೊರಗಡೆಯಿಂದ ತೊಗೊಂಡಿರೋ ಪಿಕ್ಚರ್ಸ್, ನಿಮಗೊಂದು ಐಡಿಯಾ ಬರಲಿ ಅಂತ. ಆ್ಯಂಡ್ ಈವನ್ ನಮ್ಮ ಕರ್ನಾಟಕದಿಂದ ಗುರು ಕಿಂಡ್ರನ್ ಅವರ ಒಂದು ಕಾನ್ಸರ್ಟ್ ಕೂಡ ಇತ್ತು. ಸೊ ಓವರ್ ಆಲ್ ಹೇಳಬೇಕು ಅಂದರೆ ಜಪಾನ್ ಹಬ್ಬ ಇಟ್ಸ್ ಅ ಮಸ್ಟ್ ವಿಸಿಟ್ ಇವೆಂಟ್ ಎವ್ರಿ ಇಯರ್. ಯಾಕಂದರೆ ಇದರಲ್ಲಿ ನಿಮಗೆ ಜಪಾನ್ ಕಲ್ಚರ್ ಬಗ್ಗೆ ಪ್ರತಿಯೊಂದು ತಿಳಿಯುತ್ತೆ. ಆ್ಯಂಡ್ ಮಕ್ಕಳಿಗೂ ಕೂಡ ಹೊಸದು ಏನು ನಡೀತಾ ಇದೆ ಜಪಾನಲ್ಲಿ, ಟೆಕ್ನಾಲಜಿ ಆಗಲಿ, ವರ್ಕ್ ಆಗಲಿ, ಆ್ಯನಿಮೇಸ್, ಕಾರ್ಟೂನ್ಸ್, ದೆನ್ ಪ್ರತಿಯೊಂದು ತಿಳಿಯುತ್ತೆ. ಸೊ ನಾವಂತೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ನೀವು ಕೂಡ ಮಿಸ್ ಮಾಡ್ದಿರಾ ಈ ವರ್ಷ ನಡೆಯೋ ಜಪಾನ್, ಲೈಕ್ ಬರೋ ವರ್ಷ ನಡೆಯೋ ಜಪಾನ್ ಹಬ್ಬನ ಅಟೆಂಡ್ ಮಾಡಿ. ಆ್ಯಂಡ್ ಸಿನ್ಸ್ ನಾನು ಜಪಾನ್ ಹಬ್ಬದ ಬಗ್ಗೆ ಯೂಟ್ಯೂಬಲ್ಲಿ ಹುಡುಕ್ತಾ ಇದ್ದೆ, ನನಗೆ ಯಾವ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಸಿಗಲಿಲ್ಲ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೇ ಇದನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದಲ್ಲಿ ಮಿಸ್ ಮಾಡ್ದಿರಾ
ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಚಾನಲ್, ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದಕ್ಕೆ ನಾನು ಸಂಚಿತಾ ಟ್ರೈ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಪ್ಲೀಸ್ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಭಾಳ ಜನ ವ್ಯೂಸ್ ನೋಡ್ತಾ ಇದೆ, ಆದರೆ ಸಬ್ಸ್ಕ್ರಿಪ್ಷನ್ ನಾನು ನೋಡಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ. ಆ್ಯಂಡ್ ನಿಮ್ಗಿನ್ನೂ ಯಾವ ರೀತಿ ಕಂಟೆಂಟ್ ನಮ್ಮ ಕಡೆಯಿಂದ ತಿಳಿಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಡೆಫಿನೆಟಾಗಿ ಅದನ್ನು ನಾನು ತೊಗೊಂಡು ನೆಕ್ಸ್ಟ್ ವೀಡಿಯೋಸ್ ಅದರಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆಲ್ ಯುವರ್ ಸಪೋರ್ಟ್. ಟೇಕ್ ಕೇರ್. ಬಾಯ್.